ನ್ಯೂಸ್ ಇವತ್ತು KGF ನ್ಯೂಸ್ ಏನಾದ್ರು ಎಲ್ಲ ಜನ ಇಂಪ್ರೆಸ್ ಆಗಬೇಕು ಅಂದ್ರೆ ಎಲ್ಲರದು ಅವ್ರದ್ದು ಯಾರು ಇವತ್ತು ಬೆನಿಫಿಷರೀಸ್ ಇದ್ದಾರೆ ಸ್ಪೆಷಲಿ ಏಬಲ್ಡ್ ಅವ್ರ ಸ್ಟೇಟ್ಮೆಂಟ್ಸ್ KGF ನಗರಸಭಾ ವತಿಯಿಂದ ಮುಖ್ಯಮಂತ್ರಿಗಳ ಅಮೃತ್ ನಗರೋತ್ಥಾನ ಹಂತ 4ರಲ್ಲಿ 5% ಯೋಜನೆಯಡಿಯಲ್ಲಿ ವಿಶೇಷ ಚೇತನರಿಗೆ ಸುಮಾರು 65 ಲಕ್ಷ ರು ವೆಚ್ಚದಲ್ಲಿ 50 ತ್ರಿಚಕ್ರ ವಾಹನಗಳನ್ನು ಉಚಿತವಾಗಿ ಫಲಾನುಭವಿಗಳಿಗೆ ವಿತರಿಸುವ ಕಾರ್ಯಕ್ರಮವನ್ನು ನಗರಸಭಾ ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಕ್ಷೇತ್ರದ ಶಾಸಕಿ ಶ್ರೀಮತಿ ಅಮೃತಕಲಾ ಶಶಿಧರ್, ಪೌರಾಯುಕ್ತರಾದ ಪವನ್ ಕುಮಾರ್, ನಗರಸಭಾ ಸದಸ್ಯರು ಹಾಗೂ ಸಿಬ್ಬಂದಿ ಹಾಜರಿದ್ದರು. ಬನ್ನಿ ಸರ್, ಇಪ್ಪೆಲ್ಲ ಕ್ಲೀನ್ ನಿಲ್ಲ ಬನ್ನಿ ಸರ್. ನೀವಾ ಸರ್ ಅಯ್ಯಯ್ಯ ಉಂಗುವಾಡಿದ ವಂಡಿಯ ಏನಾಗಬೇಕಂತ ಆಸೆ ಇದೆ, ಏನ್ ಕಷ್ಟ ಚೆನ್ನಾಗಿ ಓದ್ಬೇಕು. ಓಕೆ, ಮುನೇಶ್ ಒಳ್ಳೆದಾಗಬೇಕಲ್ಲ, ಚೆನ್ನಾಗಿ ಏನಾಗಬೇಕಂತ ಆಸೆ. ಮಾನ್ಯ ಮುಖ್ಯಮಂತ್ರಿಗಳ ನಗರೋತ್ಥಾನ ಯೋಜನೆ 4ರ ಅಡಿಯಲ್ಲಿ 5% ಯೋಜನೆಯಲ್ಲಿ ಈ ದಿನ ನಾವು ಸುಮಾರು 51 ಫಲಾನುಭವಿಗಳಿಗೆ ತ್ರಿಚಕ್ರ ವಾಹನಗಳನ್ನು ವಿತರಿಸ್ತಾ ಇದ್ದೀವಿ. ಈಚ್ ಯೂನಿಟ್ ಕಾಸ್ಟ್ ಬಂದ್ಬಿಟ್ಟು 1,31,000. ಟೋಟಲಿ ಯೋಜನೆ ಕಾಸ್ಟು 60 ಲ್ಯಾಕ್ಸ್. ನಮ್ಮಲ್ಲಿ 82 ಅಪ್ಲಿಕೇಶನ್ಸ್ ಇದ್ದು ಅದಕ್ಕೆ ನಾವು 51 ಅಪ್ಲಿಕೇಶನ್ಸ್ ಈಗಾಗಲೇ ವಿಲೇ ಮಾಡಿದ್ದೀವಿ. ಇನ್ನು ಉಳಿದಿರೋ ಅಂಥ ಅಪ್ಲಿಕೇಶನ್ಸ್ ಏನಿದೆ ನಮ್ಮಲ್ಲಿ ಆಲ್ರೆಡಿ ಸೇವಿಂಗ್ಸ್ ಅಮೌಂಟ್ ಇದೆ. ಆ ಸೇವಿಂಗ್ಸ್ ಅಮೌಂಟಲ್ಲಿ ನಾವು ಮರು ಟೆಂಡರ್ ಕರೆದು ಇನ್ನು ಉಳಿದಿರೋ ಅಂಥ ಎಲ್ಲ ಫಲಾನುಭವಿಗಳಿಗೂ ನಾವು ಕೊಡ್ತೀವಿ. ಅದೇ ರೀತಿ ಈ ಕಾರ್ಯಕ್ರಮ ಮಾಡೋದಕ್ಕೆ ಈ ರೀತಿ ನಮಗೆ ಪ್ರೋತ್ಸಾಹ ಮಾಡಿರೋದಕ್ಕೆ ಮಾನ್ಯ ಕ್ಷೇತ್ರದ ಶಾಸಕರಾದ ರೂಪಕಲಾ ಮೇಡಮ್ ಅವರಿಗೆ ನಾನು ಆಭಾರಿಯಾಗಿರುತ್ತೇನೆ. ಇಷ್ಟು ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ವಂದನೆಗಳನ್ನು ಮಾಡ್ತಾ ಇದ್ದೀನಿ. ಹಾಗೂ ಒಂದು ಸೂಚನೆ, ಎಲ್ಲ ಫಲಾನುಭವಿಗಳು ಏನು ಸೇರಿದ್ದೀರಾ, ಕಂಪನಿ ವತಿಯಿಂದ ಸರ್ವಿಸ್ ಮ್ಯಾನೇಜರ್ ಒಬ್ಬರು ಬಂದಿದ್ದಾರೆ. ಆ ಸರ್ವಿಸ್ ಮ್ಯಾನೇಜರ್ ಅವರು ಎಲ್ಲ ಇನ್ಸ್ಟ್ರಕ್ಷನ್ಸು, ಎಲ್ಲ ಮ್ಯಾನ್ಯುಯಲ್ಸು, ಹೇಗೆ ಚಾರ್ಜ್ ಮಾಡಬೇಕು, ಹೇಗೆ ಯಾವ ರೀತಿ ಚಾರ್ಜ್ ಮಾಡಬೇಕು ಅನ್ನೋ ರೀತಿಯಲ್ಲಿ ತಮಗೆಲ್ಲ ಸ್ವಲ್ಪ ಮಾರ್ಗದರ್ಶನ ಕೊಡ್ತೀರಾ. ತರಾತುರಿಯಲ್ಲಿ ಯಾರೂ ವೇದಿಕೆಯನ್ನು ಬಿಡಬೇಡಿ ಅಂತ ತಮ್ಮನ್ನು ಕೋರಿಕೊಳ್ತೇನೆ. ಮುಖ್ಯಮಂತ್ರಿಗಳ ನಗರೋತ್ಥಾನ ಯೋಜನೆ ಅಡಿಯಲ್ಲಿ ಅಮೃತ್ ನಗರೋತ್ಥಾನ 4 ಯೋಜನೆ ಅಡಿಯಲ್ಲಿ ಏನು ಸ್ಪೆಷಲಿ ಏಬಲ್ಡ್ ಅಂಗವಿಕಲರು, ವಿಕಲಚೇತನರು, ಸ್ಪೆಷಲಿ ಏಬಲ್ಡ್ ಅಂತ ಕರಿಬೇಕು, ಅಂಗವಿಕಲರು ಅಂತ ಕರಿಬಾರ್ದು, ವಿಶೇಷ ಚೇತನರು ಅಂತ ಅವ್ರನ್ನ ಸಂಬೋಧನೆ ಮಾಡಬೇಕಾಗತ್ತೆ, ದಿವ್ಯ ಅಂಗಾಂಗ ಅಂತ. ಸೊ ಅವರಿಗೆ ಕೆಲವೊಂದು ಕಾರ್ಯಕ್ರಮಗಳಿತ್ತು, ಹಿಂದೆನೂ ಇತ್ತು. ಯಾವುದೂ ಕೂಡ KGF ಅಲ್ಲಿ ಅಂದ್ರೆ KGF ಅಲ್ಲಿರುವಂತ ಮಕ್ಕಳಿಗೆ ಈವರೆಗೂ ಮುಟ್ಸುವಂತ ಪ್ರಯತ್ನ ಮಾಡಲಿಲ್ಲ. ಅವ್ರನ್ನ ಸ್ಪೆಷಲಿ ಹೇಬಲ್ಡ್ ಅಂದ್ರೆ ಅವರಿಗೂ ಕೂಡ ಏನ್ ಇಂಪಾರ್ಟೆನ್ಸ್ ಇದೆ, ಸರ್ಕಾರದ ಯೋಜನೆಗಳು ಅವ್ರ ಮನೆ ಬಾಗಿಲಿಗೆ ಮುಟ್ತಾ ಇದೆಯಾ ಪಾರದರ್ಶಕವಾಗಿ ಅನ್ನುವಂತ ವಿಚಾರ ಬಂದಾಗ ಈ ಕಳೆದ 10-15 ವರ್ಷಗಳಲ್ಲಿ ಎಲ್ಲೋ ಬಹಳ ಸೀಮಿತವಾಗಿರುವಂತ ಜನಸಂಖ್ಯೆಗೆ ಮಾತ್ರ ಆ ಕಾರ್ಯಕ್ರಮಗಳು ಮುಟ್ಟುವಂತದ್ದಾಗ್ತಿತ್ತು. ಈ ವರ್ಷ ವಿಶೇಷವಾಗಿ ಮುಖ್ಯಮಂತ್ರಿಗಳ ನಗರೋತ್ಥಾನ 4ನೇ ಹಂತ ಆ ಯೋಜನೆ ಅಡಿಯಲ್ಲಿ ಪ್ರತಿಯೊಂದು ವಾರ್ಡಲ್ಲೂ ಇಬ್ಬರನ್ನ ಗುರುತಿಸುವಂತ ಪ್ರಯತ್ನ ಮಾಡಿದೀವಿ. ಅದರ ಜೊತೆಯಲ್ಲಿ ಈ ಕಾರ್ಯಕ್ರಮ ಯಶಸ್ವಿ ಆಗುವಂತದಕ್ಕೆ ಬಹಳ ಜವಾಬ್ದಾರಿಯಿಂದ ಇದಕ್ಕೊಂದು ಕೆಲವೊಂದು ಪ್ರೊಸೀಜರ್ಸ್ ಇರುತ್ತೆ. ಆನ್ಲೈನ್ ಅಲ್ಲಿ ಅಪ್ಲೈ ಮಾಡ್ಕೋಬೇಕಾಗತ್ತೆ. ಆನ್ಲೈನ್ ಅಲ್ಲಿ ಆ ಪ್ರೊಸೀಜರ್ಸ್ ನ ಯಾರು ಫಾಲೋ ಮಾಡ್ತಾರೆ ಅವ್ರದ್ದು ಎಷ್ಟು ಪರ್ಸೆಂಟೇಜ್ ಇದೆ, ಸ್ಪೆಷಲಿ ಹೇಬಲ್ಡ್ ಎಷ್ಟು ಪರ್ಸೆಂಟೇಜ್ ಇದೆ ಅಷ್ಟು ಪರ್ಸೆಂಟೇಜ್ನು ನಾವು ಕನ್ಸಿಡರ್ ಮಾಡ್ತೀವಿ. ಎಷ್ಟು ವೇಟಿಂಗ್ ಲಿಸ್ಟ್ ಇದೆ ಅಂತ ಹೇಳಿದಾಗ ನಮ್ಮ ಕಮಿಷನರ್ ಅವ್ರು ಹೇಳಿದರೆ 84 ವೇಟಿಂಗ್ ಲಿಸ್ಟ್ ಇತ್ತು. ಅದರಲ್ಲೇ ನಾವಿವತ್ತು 51 ಬೆನಿಫಿಷರೀಸ್ನ ಐಡೆಂಟಿಫೈ ಮಾಡಿ ಅವರಿಗೆ ಇವತ್ತು ಈ ಯೋಜನೆಯ ಅವಕಾಶಗಳನ್ನು ಸದುಪಯೋಗ ಮಾಡ್ಕೊಳ್ಳಿಕ್ಕೆ ಮಾಡಿದ್ದೀವಿ. ಬರುವ ಇನ್ನು 30 ಜನ ಅಥವಾ ಇನ್ನು 50 ಜನ ಇದ್ರು ಕೂಡ ಅದಕ್ಕೂ ಒಂದು ಫಂಡ್ಸ್ ಇದೆ. ಫಂಡ್ಸು ನಮಗೆ
ಎಷ್ಟು ಫಲಾನುಭವಿಗಳಿದ್ದಾರೆ, ಎಷ್ಟು ಬೆನಿಫಿಷರೀಸ್ ಇದ್ದಾರೆ, ಅವರಿಗೆ ಕೊಡಲಿಕ್ಕೆ ಫಂಡ್ಸ್ನ ನಾವು ಅಲೋಕೇಟ್ ಮಾಡ್ಕೊತೀವಿ. ಆ ವರ್ಗದ ಜನನ್ನ ವಿಶೇಷವಾಗಿ ಸ್ಪೆಷಲಿ ಏಬಲ್ಡ್ಗೂ ಕೂಡ ನಿಮಗೆ ನಗರಸಭೆಯ ಕೆಲವೊಂದು ಕಾರ್ಯಕ್ರಮಗಳನ್ನ ನಿಮಗೆ ಮುಟ್ಟಿಸ್ಬೇಕು, ಯೋಗ್ಯವಾಗಿರುವಂಥ ಕಾರ್ಯಕ್ರಮಗಳನ್ನ ನಿಮಗೆ ನಿಮ್ಮ ಅನುಕೂಲಕ್ಕೂ ಕೂಡ ಮಾಡಬೇಕು ಅನ್ನುವಂಥ ಕನಸನ್ನು ಕಾಳಜಿಯಿಂದ ನಗರಸಭೆ ವ್ಯಾಪ್ತಿಯಲ್ಲಿರುವಂಥ ಎಲ್ಲ ಅಧಿಕಾರಿ ವರ್ಗದವರು ಮತ್ತೆ ಇಲಾಖೆ, ವಿಶೇಷವಾಗಿ ಆ ಸ್ಪೆಷಲಿ ಏಬಲ್ಡ್ ಇಲಾಖೆನ ನೋಡುವಂಥವರು ಜಿಲ್ಲೆಯಿಂದನೂ ಕೂಡ ಒಂದು ಆಫೀಸರ್ ಕೂಡ ಬಂದಿದ್ದಾರೆ. ಅವರ ಮಾರ್ಗದರ್ಶನ ತಗೊಳ್ಳಿ. ಏನಕ್ಕೆ ಆ ವೆಹಿಕಲ್ ಅವರಿಗೆ ಪರ್ಟಿಕ್ಯುಲರ್ ಆಗಿ ಒಂದು ವೆಹಿಕಲ್ ಬಗ್ಗೆ ನಮಗೆ ಗಮನ ಇದೆ. ಅದು ಟ್ರೈಸೈಕಲ್ಲೇ ಯಾಕಾಗಿದೆ ಅಂತಂದ್ರೆ ಅವರು ಒಂದೇ ಜಾಗದಲ್ಲಿ ಕೂತಿರ್ತಾರೆ ಬಹಳ ಗಂಟೆಗಳ ಕಾಲ. ಅಂದ್ರೆ ಸ್ವಲ್ಪ ಆಕ್ಟಿವಿಟಿ ಇರಲ್ಲ, ಆಚೆ ಕಡೆ ಹೋಗೋದಕ್ಕೆ ತುಂಬಾ ಕಷ್ಟ. ಬಸ್ ಮುಖಾಂತರನೋ ಅಥವಾ ಆಟೋ ಮುಖಾಂತರನೋ ಹೊರಗಡೆ ಹೋಗ್ಬೇಕು ಅಂತಂದ್ರೆ ಅವ್ರ ಸ್ವಂತ ಕೆಲಸಗಳು ಮಾಡ್ಕೊಳ್ಳೋದಕ್ಕೆ ತುಂಬಾ ಒತ್ತಾಡ್ತಾರೆ. ಈ ಒಂದು ವೆಹಿಕಲ್ ಅವರಿಗೆ ಎಲ್ಲಾ ರೀತಿ ಯೋಗ್ಯವಾಗಿ ಕನೆಕ್ಟಿವಿಟಿಗೆ, ಅವ್ರಿಗೆ ಏನ್ ಟ್ಯಾಲೆಂಟ್ ಇರುತ್ತೆ, ಅವ್ರಿಗೆ ಏನು ಎವ್ರಿ ಡೇ ಅವ್ರದ್ದು ಏನೆಲ್ಲ ಅವರು ಕೆಲಸ ಮಾಡ್ತಾ ಇರ್ಲಿ, ಓದ್ತಾ ಇರ್ಲಿ, ಸ್ಟೂಡೆಂಟ್ಸ್ ವಿಶೇಷವಾಗಿ ಸ್ಟೂಡೆಂಟ್ಸ್ ಇದ್ದಾರೆ, ವರ್ಕಿಂಗ್ ಅವ್ರು ಇದ್ದಾರೆ, ಅಂದ್ರೆ ಕೆಲಸಕ್ಕೆ ಹೋಗುವಂತವ್ರು ಇದ್ದಾರೆ, ಏನಾದ್ರೂ ಸ್ವಲ್ಪ ರೆಸ್ಪಾನ್ಸಿಬಲ್ ಆಗಿರುವಂತವ್ರಿಗೂ ಕೂಡ ನಾವು ಐಡೆಂಟಿಫೈ ಮಾಡಿದೀವಿ. ಸ್ಪೆಷಲಿ ಏಬಲ್ಡ್ ಅಲ್ಲಿ ಅಂದ್ರೆ ಸ್ಟೂಡೆಂಟ್ಸ್ ಇದಾರೆ, ಅಂದ್ರೆ ನರ್ಸಿಂಗ್ ಕಾಲೇಜ್ಗೆ ಹೋಗೋ ಹೆಣ್ಮಗು ಇದೆ, ಹೊರಗಡೆ ವರ್ಕಿಂಗ್ ಇರುವಂತ ಎಂಪ್ಲಾಯೀಸ್ ಕೂಡ ಇದ್ದಾರೆ. ಯಾಕೆ ಪರ್ಟಿಕ್ಯುಲರ್ ಆಗಿ ಹೇಳ್ತೀವಿ ಅಂದ್ರೆ ನಮ್ಗೆ ನಾರ್ಮಲ್ ಆಗಿರುವಂತವ್ರಿಗೆನೆ ಕೆಲವೊಂದ್ ಸಂದರ್ಭದಲ್ಲಿ ಬಸ್ಸು, ಟ್ರೈನು, ಆಟೋ ಕ್ಯಾಚ್ ಮಾಡ್ಕೊಂಡು ಹೋಗ್ಬೇಕಂದ್ರೆ ಬಹಳ ಸತಿ ಒದ್ದಾಡ್ತೀವಿ. ಇನ್ ಟೈಮ್ಗೆ ನಾವು ಹೋಗಕ್ಕಾಗಲ್ಲ, ಬಸ್ ಮಿಸ್ ಮಾಡ್ಕೋತೀವಿ, ಟ್ರೈನ್ ಮಿಸ್ ಮಾಡ್ಕೋತೀವಿ. ಆದ್ರೆ ಇವರಿಗೆ ವಿಶೇಷವಾಗಿರುವಂತವ್ರಿಗೆ ಒಂದ್ಸತಿ ಆ ತರ ಸಮಸ್ಯೆ ಆದಾಗ ಬಹಳ ನೋವಾಗುತ್ತೆ ಅವ್ರ ಮನಸ್ಸಿಗೆ. ಅದಕ್ಕೋಸ್ಕರ ಅವ್ರನ್ನ ವಿಶೇಷವಾಗಿ ಇನ್ನೂ ಹೆಚ್ಚಿನ ಕಾಳಜಿಯಿಂದ ಅವರಿಗೂ ಕೂಡ ಇಂಪಾರ್ಟೆನ್ಸ್ ಕೊಡ್ತೀವಿ. ನಗರಸಭೆಯಲ್ಲಿ ಎಲ್ಲಾ ನಗರಸಭೆ ಸದಸ್ಯರ ಒಂದು ಅಭಿಪ್ರಾಯನ ತಗೊಂಡು ನಾವು ನಿಮಗೂ ಕೂಡ ಎಷ್ಟಾದ್ರೆ ಅಷ್ಟು ಕಾಳಜಿಯಿಂದ ಕೆಲವೊಂದು ಪ್ರೋಗ್ರಾಮ್ಗಳನ್ನ ವಿಶೇಷವಾಗಿ ಮಾಡ್ತೀವಿ ಅನ್ನುವಂತ ಕನಸನಿಂದ ಇವತ್ತು ನನ್ಗೆ ಖುಷಿ ಇದೆ, ಹೆಮ್ಮೆ ಇದೆ. ನಗರಸಭೆಯಲ್ಲಿ ನಾವು ಇಡೀ ನಮ್ಮ ನಗರಸಭೆ ವ್ಯಾಪ್ತಿಗೆ ಬರುವಂತ 35 ವಾರ್ಡ್ ಅಲ್ಲಿ 51 ಜನ ಬೆನಿಫಿಷರೀಸ್ ನ ಗುರುತಿಸಿದೀವಿ. ಅವ್ರನ್ನ ಆಶಾದಾಯಕವಾಗಿ ನಾನು ಇವತ್ತು ಅವರಿಗೂ ಕೂಡ ಅಭಿನಂದನೆಗಳನ್ನ ತಳಿಸ್ತಾ ಇದ್ದೀನಿ. ಆದ್ರೆ ಏನೇ ಇದ್ರೂ ಕೂಡ ಈ ವೆಹಿಕಲ್ಸ್ ಅವರಿಗೆ ಡೀಸೆಲ್ ಅಥವಾ ಪೆಟ್ರೋಲ್ ನ ಹಾಕುವಂತ ಖರ್ಚಿರಲ್ಲ, ಎಲೆಕ್ಟ್ರಿಕಲ್ ಆಗಿ ಚಾರ್ಜ್ ಮಾಡುವಂತದ್ದು ಇರುತ್ತೆ, ಇದನ್ನ ಚಾರ್ಜಿಂಗ್ ಮಾತ್ರ ಮಾಡುವಂತದ್ದಿರುತ್ತೆ. ಸೊ ಮತ್ತೆ ಇದು ಹೈ ಸ್ಪೀಡ್ ಹೋಗಲ್ಲ, 40ಗಿಂತ ಬಿಲೋ ಇರುತ್ತೆ. 25 ಲಿಮಿಟ್ ಮಾಡಿದ್ದಾರೆ ಈ ವೆಹಿಕಲ್ಸ್ ನ ಓಡಿಸುವಂತವ್ರಿಗೆ. ಮತ್ತೆ ಟ್ರಾಫಿಕ್ ಟೈಮಲ್ಲೂ ಕೂಡ ಏನೇ ಅವರಿಗೆ ಒಂಥರ ಗಾಬರಿ ಆದಾಗೂ ಕೂಡ ಅದು ಏನು ಅಂತ ಸ್ಪೀಡ್ ಏನು ಹೋಗುವಂತದ್ದಿಲ್ಲ. ಟ್ರೈನಿಂಗ್ ಕೊಡ್ತಾರೆ, ಅದಕ್ಕೆ ಸಂಬಂಧಪಟ್ಟಿರುವಂತ ಅಧಿಕಾರಿಗಳು ಬಂದಿದ್ದಾರೆ. ಪ್ರೊಸೀಜರ್ಸ್, ಗೈಡ್ಲೈನ್ಸ್, ಅದರ ಜೊತೆಯಲ್ಲಿ ಈಗ ಎಲೆಕ್ಟ್ರಿಕ್ ಚಾರ್ಜ್ ಅಂತ ಹೇಳುವಾಗ ಇಲ್ಲ, ನಮ್ಮ ಒಬ್ಬರು ಸದಸ್ಯರು ಹೇಳ್ತಾ ಇದ್ದಾರೆ ಸರ್ಕಾರ ಕರೆಂಟ್ ಕೂಡ ಫ್ರೀಯಾಗಿ ಕೊಟ್ಟಿರೋದ್ರಿಂದ ಎಲೆಕ್ಟ್ರಿಕ್ ಚಾರ್ಜ್ ಮಾಡೋದು ಕೂಡ ಕಷ್ಟ ಆಗಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಏನೇ ಇರ್ಲಿ, ಅವರ ಆರ್ಥಿಕ ಪರಿಸ್ಥಿತಿಯನ್ನ ಸುಧಾರಿಸುವ ದೂರದೃಷ್ಟಿಯಿಂದ ಸರ್ಕಾರದ ಕೆಲವೊಂದು ಯೋಜನೆಗಳು ಕಾರ್ಮಿಕ ವರ್ಗಕ್ಕೆ, ಬಡ ವರ್ಗಕ್ಕೆ, ಕಡು ಕುಟುಂಬದವ್ರು ಯಾರಿದ್ದಾರೆ, ಬಡವರು ಯಾರಿದ್ದಾರೆ ಅವ್ರಿಗೆ ಮುಟ್ಟಿಸುವಂತ ಒಂದು ಕಲ್ಯಾಣ ಕಾರ್ಯಕ್ರಮಗಳು, ಅದು ಖಂಡಿತವಾಗೂ ಆ ಕುಟುಂಬಗಳನ್ನ ಆರ್ಥಿಕವಾಗಿ ಸಂರಕ್ಷಣೆ ಮಾಡುವಂತ ವಿಚಾರದಲ್ಲಿ ಆ ಯೋಜನೆಗಳು ಫಲದಾಯಕವಾಗ್ತಾ ಇದೆ. ಅದರ ಜೊತೆಯಲ್ಲಿ ಇಂಥ ವರ್ಗದವ್ರು ಯಾವ ಕುಟುಂಬದಲ್ಲಿ ಆರ್ಥಿಕವಾಗಿ ಅವರಿಗೆ ಶಕ್ತಿ ಇರಲ್ಲ ಅಥವಾ ಆ ಕುಟುಂಬದವರಿಗೆ ಅವ್ರಿಗೆ ಯಾವುದೇ ಒಂದು ಸೌಕರ್ಯನ ಕೊಡಿಸ್ಲಿಕ್ಕೆ ಅವಕಾಶ ಇರಲ್ಲ, ಅಂತವ್ರಿಗೆ ಈ ಯೋಜನೆಗಳು ಮುಟ್ಟಬೇಕು, ಆ ಕುಟುಂಬಕ್ಕೆ ಒಳ್ಳೇದಾಗ್ಬೇಕು, ಒಂದಲ್ಲ ಒಂದು ರೀತಿ ಅಂತ ದೂರದೃಷ್ಟಿ. ಇವತ್ತು ನಾವು ಯಶಸ್ವಿ ಆಗಿದ್ದೀವಿ 1ನೇ ಹಂತದಲ್ಲಿ. ಮತ್ತೆ ಬರುವಂತ ದಿನಗಳಲ್ಲಿ ಇನ್ನು ಎಷ್ಟು ಜನ ಅರ್ಹ ಫಲಾನುಭವಿಗಳಿದ್ದಾರೆ ಅಂದ್ರೆ ಬಿಲೋ ಪಾವರ್ಟಿ ಲೈನ್ ಅಲ್ಲಿ ಅರ್ಹ ಫಲಾನುಭವಿಗಳಿದ್ದಾರೆ, ಖಂಡಿತವಾಗೂ ಗುರುತಿಸಿ ಹಂತ ಹಂತವಾಗಿ ಆ ಕುಟುಂಬದ ಯಾರು ಅವ್ರ ಮೇಲೆ ಡಿಪೆಂಡೆಂಟ್ ಆಗಿರ್ತಾರೆ, ಸ್ಪೆಷಲಿ ಹೇಬಲ್ಡ್ಗೆ ನಾವು ಖಂಡಿತ ಅದಕ್ಕೆ ಮತ್ತೆ ಏಜ್ ಲಿಮಿಟ್ ಇಲ್ಲ. ಯಾಕೆ ನಾನು ಅವ್ರನ್ನ ಫಸ್ಟ್ ಅಲ್ಲಿ ಅವ್ರನ್ನೆಲ್ಲ ಮಾತಾಡೋ ಪರಿಚಯ ಮಾಡ್ಕೊಳ್ಳೋದು ಮಾಡಿದೆ ಅಂದ್ರೆ 46 ಇಯರ್ಸ್ ಇರೋರ್ಗೂ ಕೊಟ್ಟಿದೀವಿ, 60 ಇಯರ್ಸ್ ಕ್ರಾಸ್ ಆಗಿರೋರ್ಗೂ ಕೊಟ್ಟಿದೀವಿ, 18 ಇರೋರ್ಗೂ ಕೊಟ್ಟಿದೀವಿ. ಏಜ್ 18 ಅಂದ್ರೆ ಏಜ್ ಲಿಮಿಟ್ ಇವರಿಗಿಲ್ಲ. ಬೆನಿಫಿಟ್ಸ್ ಅವರಿಗೆ ಮುಟ್ಟಬೇಕನ್ನೋದು ಒಂದೇ ದೂರದೃಷ್ಟಿ ಇದೆ. ಸೊ ಯಾವುದು ಲೋಪದೋಷ ಆಗಬಾರ್ದು ಅನ್ನೋದಕ್ಕೋಸ್ಕರ ಆನ್ಲೈನ್ ಸಿಸ್ಟಮ್ ಅಲ್ಲೇ ಅರ್ಜಿ ಹಾಕೋಬೇಕು. ಇನ್ನೂ ಕೆಲವೊಬ್ಬರೆಲ್ಲ 5 ಸತಿ 6 ಸತಿ ಹಾಕಿದ್ರೆ ಕೂಡ ಅವಕಾಶ ಆಗಿರ್ಲಿಲ್ಲ. ಈ ಸತಿ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಕೊಡುವಂತ ಪ್ರಯತ್ನ ಮಾಡಿದೀವಿ. ಇನ್ನು ಮುಂದೆ ಈ ಕಾರ್ಯಕ್ರಮನ ಇನ್ನೂ ಅಚ್ಚುಕಟ್ಟಾಗಿ ಯಶಸ್ವಿಯಾಗಿ ಮಾಡುವಂತ ದೂರದೃಷ್ಟಿ ನಮಗೆ, ನಮ್ಮ ಸರ್ಕಾರಕ್ಕೆ ಮತ್ತೆ ಆಡಳಿತ ಮಂಡಳಿಗೆ ಇದೆ ಅಂತ ಹೇಳ್ತಾ ಇವತ್ತು ಮೊದಲನೇ ಬಾರಿಗೆ ತಗೊಂಡಿರುವಂತ ಸ್ಪೆಷಲಿ ಹೇಬಲ್ಡ್ ಎಲ್ಲರಿಗೂ ಕೂಡ
ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಈ ಕಾರ್ಯಕ್ರಮನ ಯಶಸ್ವಿಯಾಗಿ ಮಾಡಿರುವಂತ ಎಲ್ಲಾ ಗೌರವಾನ್ವಿತ ನಗರಸಭೆ ಸದಸ್ಯರಿಗೆ, ಅಧಿಕಾರಿ ವರ್ಗದವರಿಗೆ, ಎಲ್ಲರಿಗೂ ಇಲ್ಲಿ ಬಂದಿರುವಂತ ಎಲ್ಲಾ ಮುಖಂಡರಿಗೂ ಕೂಡ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು. ಪ್ರಭಾನ ಮುನ್ನವನ ಬಾ, ನೀ ದೂರ ಬಾ ರೋಟ್ರ. வாண்ணா கொஞ்சம் முன்ன வாண்ணா பிரபண்ணா. ಮಾನ್ಯ ಶಾಸಕರು ಫಲಾನುಭವಿಗೆ ಚಾಲನೆ ಮಾಡುವುದರ ಮುಖಾಂತರ ಈ ಒಂದು ವಾಹನಕ್ಕೆ ಉದ್ಘಾಟನೆಯ ಕಾರ್ಯಕ್ರಮಕ್ಕೆ ನೆರವೇರಿಸಲು ಕಾರ್ಯಪ್ರವೃತ್ತರಾಗಿದ್ದಾರೆ. ಅವರಿಗೆ ಅಭೂತಪೂರ್ವವಾಗಿ ತಮ್ಮೆಲ್ಲರ ಜೋರ ಚಪ್ಪಾಳೆಯೊಂದಿಗೆ ಸಹಕರಿಸಬೇಕಂತ ಕೋರ್ತಾ ಇದ್ದೀವಿ. ಬಂದ್ಬಿಡತ್ತೆ 5 ಮೀಟರ್ ಸಾಕು ಸರ್. శివాజీ నల్లది వంతుకురారు అంతా రోడ్ 33 மேடம்க்கு எல்லாம் தேங்க்ஸ். சிவாஜி அண்ணாக்கு ரொம்ப நன்றி. அவர்னால தான் வண்டி எல்லாம் வந்துச்சு. இப்போ வண்டி வந்ததுனால உங்களுக்கு சந்தோஷமா இருக்குதா? சந்தோஷம் தான். 33 வார்டு கவுன்சிலர் நான் பேசுகிறேன் மேடம். மேடமே வண்டி கொடுத்துறாங்க தெரியாது. அந்த வார்டு கொடுத்தவங்க மேடம் కోసం ನಾನು ಥ್ಯಾಂಕ್ಸ್ சொல்றேன். ಈ ದಿನ ನಗರಸಭೆ ವ್ಯಾಪ್ತಿಯಿಂದ ನಗರೋತ್ಥಾನ 4 ಹೌದು ಇದರಲ್ಲಿ ಅಂಗವಿಕಲರಿಗೆ ತ್ರಿಚಕ್ರ ವಾಹನವನ್ನ ನೀಡುತ್ತಿದ್ದಾರೆ. ಇದರಲ್ಲಿ ನಮ್ಮ ವಾರ್ಡ್ ನಂಬರ್ 22 ಎರಡನ್ನ ಗುರುತಿಸಿ ಇಬ್ಬರಿಗೆ ವಾರ್ಡ್ ನಂಬರ್ 22 ಇದರಲ್ಲಿ ಇಬ್ಬರನ್ನ ಗುರುತಿಸಿ ಅವರಿಗೆ ಇವತ್ತು ನೀಡಲಾಗಿದೆ. ಇನ್ನ ಬರೋ ತ್ರಿಚಕ್ರಗಳು ಎಷ್ಟು ಬರುತ್ತೋ ಅದರಲ್ಲಿ ಇನ್ನ 1-2 ಕೊಡಂಗೆ ಪ್ಲಾನ್ ಮಾಡ್ಕೊಂಡಿದೀವಿ. ಇದರಲ್ಲಿ ಇವರು ಫಲಾನುಭವಿಗಳು ತುಂಬಾ ಅಗತ್ಯವಾದವರು. ಈ ಅಮ್ಮ ಇದ್ರಲ್ಲಿ ಹೋಗಿ ದುಡಿಮೆ ತಂದು ಅಲ್ಲಿಂದ ಅವ್ರ ತಾಯಿಗೆ ಸಾಕ್ತಾ ಇದ್ದಾಳೆ. ಆದ್ರಿಂದ ಅವ್ರು ಬೇಕಾಗಿರೋದ್ರಿಂದ ಅಗತ್ಯವಾದದ್ರಿಂದ ಇವ್ರಿಗೆ ಕೊಡ್ಸಿದೀವಿ. ಇದಕ್ಕೆ ನಮ್ಮ ನಗರಸಭೆ ಕಡೆಯಿಂದ ಧನ್ಯವಾದಗಳನ್ನು ನಾವೆಲ್ಲ ಪ್ಲಸ್ ಇದಕ್ಕೆ 100% ಶ್ರಮೆ ಬಂದು MLA ಅವರಿಗೆ. MLA ಅವರ ಶ್ರಮೆ ಇದರಲ್ಲಿ ಇದೆ. ಹೋರಾಟದಿಂದ ತಂದು ನಮ್ಗೆ ಇವತ್ತು 50 ಕೋಟಿ ಕೊಡ್ಬೇಕಾಗಿದೆ. ಅದಕ್ಕೆ ಕೃತಜ್ಞತೆಯನ್ನು MLA ಅವರಿಗೆ ತಲುಪಿಸ್ತಾ ಇದೀವಿ. ಗಾಡಿಗೆ ಬೇಡಿಕೆ ಇಟ್ಟಿದ್ದೀವಿ. ನಮ್ಮ ಕರ್ನಾಟಕ ಬಂದ್ಬಿಟ್ಟು ನಮಗೆ ವಿವೇಕನಗರ ವಾರ್ಡ್ ನಂಬರ್ 22 ಅವರು ನಮ್ಮ ರೂಪಾ ಶಶಿಕಾಳ್ ಅವರು ನಮಗೆ ಬೇಕಾಗಿಸಿ ನಮಗೆ ಗಾಡಿ ಕೊಟ್ಟಿದ್ದಾರೆ. ನಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ನಾವು ಇಂಥ ಅವಕಾಶ ಬರೋಲ್ಲ ಅಂತ ತಿಳ್ಕೊಂಡಿದ್ವಿ, ಬಂದಿದೆ. ನಮ್ಮ ಕರ್ನಾಟಕ ತುಂಬ ನಮಗೆ ಹೆಲ್ಪ್ ಮಾಡಿದ್ದಾರೆ. ನಮ್ಮ ಕರ್ನಾಟಕ ಅವರಿಗೆ ನಮಗೆ ಕೃತಜ್ಞತೆ ಹೇಳಬೇಕು. ಎಷ್ಟು ಹೇಳಿದ್ರೆ ನಮಗೆ ಸಾಕಾಗಲ್ಲ. ಅದು இதுவரைக்கும் யாரும் இந்த மாதிரி வண்டி கொடுத்தது இல்லை. இது எத்தனையோ வருஷமாக நாங்கள் 83லேருந்து பார்த்துன்னு இருக்கிறோம். இந்த மாதிரி ஒரு வார்டுக்கு 2 வண்டி கொடுத்தது ஃபர்ஸ்ட்டு. அதனால் இந்த வண்டி கொடுத்ததுக்கு MLAக்கு ரொம்ப தேங்க்ஸு. அதே போல் கமிஷனருக்கு, மேனேஜருக்கு எல்லாருக்கும் ரொம்ப தேங்க்ஸு. இதனால் எனக்கு ஒழிச்சவங்களுக்காக அவங்களுடைய பரிசத்தை பார்த்து நான் இவங்களுக்கு வண்டி வாங்கி கொடுத்துருக்கேன். வண்டி வாங்கி கொடுத்த சாருக்கும் மேடம்க்கும் தேங்க்ஸ். ಎಲ್ಲರಿಗೂ ವಣಕಂ. ಆ್ಯಕ್ಚುಲಿ ಇದು ಬಂದು ನಗರೋತ್ಥಾನ ಸ್ಕೀಮಲ್ಲಿ ನಮ್ಮ MLA ಅಧ್ಯಕ್ಷತೆಯಲ್ಲಿ ನಮ್ಮ ಮುಂಚೆ ಇರುವ ಪ್ರೆಸಿಡೆಂಟ್ ಮಲ್ಲರ್ ಮುನ್ಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ಈ ಪ್ರೋಗ್ರಾಮ್ ನಡೆಯುತ್ತೆ. ಇದೇನೆಂದರೆ ಇದು ಸ್ಪೆಷಲಿ ಡಿಸೇಬಲ್ ಪರ್ಸನ್ಸ್ಗೆ 2 ವೀಲರ್, ಯಾಕಂದರೆ ಅವ್ರಿಗೂ
ಆಕ್ಸೆಸಿಬಲ್ ಇರೋಕ್ಕೆ. ಇವರು ಇಬ್ಬರು ಬಂದು ಚರಣ್ ಮತ್ತು ಮೊಹಮ್ಮದ್ ಅಲ್ತಾಫ್ ಬಂದು ಅಯಾಜ್ ಬಂದು ಸ್ಟೂಡೆಂಟ್ಸ್. ಅವ್ರಿಗೆ ತುಂಬ ಪ್ರಾಬ್ಲಮ್ ಇತ್ತು ಆಟೋಗೆ. ಆ್ಯಕ್ಚುಲಿ ನಮ್ಮ ನಾರ್ಮಲ್ ಪರ್ಸನ್ಗೆ ಒಂದು ಆಟೋ ಇರಬೇಕು, ಬಸ್ಸಲ್ಲಿ ಹೋಗ್ಬೇಕಂದ್ರೆ ತುಂಬ ಪ್ರಾಬ್ಲಮ್ ಇದೆ. ಅದೆಲ್ಲ ನೋಡಿ ನಮ್ಮ ಮುನ್ಸಿಪಲ್ ಇದರಲ್ಲಿ ನವರತ್ನ ಸ್ಕೀಮಲ್ಲಿ ಇವ್ರಿಗೆ ಒಂದು ಯೂಸ್ಫುಲ್ ಆಗಬೇಕಂದ್ಬಿಟ್ಟು ಗಾಡಿ ಎಲ್ಲ ಬರಬೇಕಂದ್ಬಿಟ್ಟು ಎಲ್ಲ ತೀರ್ಮಾನ ಮಾಡಿ ನಮ್ಮ ಮೇಡಮ್ ಅಧ್ಯಕ್ಷತೆಯಲ್ಲಿ ಇಬ್ಬರಿಗೂ ನಮ್ಮ ವಾರ್ಡಲ್ಲಿ ಟೋಟಲಿ 2 ಜನಕ್ಕೆ ಈ ಗಾಡಿ ಇದಾಗಿದೆ. ಸೊ ಇದು ಬಂದು ಖಂಡಿತ ಯೂಸ್ಫುಲ್ ಆಗಿರುತ್ತೆ ಅಂದ್ಬಿಟ್ಟು ಒಂದು ನಂಬಿಕೆ. MLA मैडम को प्रवीण सर को थैंक्स. वंडी गुर्तुदक्के ಮುನ್ಸಿಪಾಲಿಟಿ ಇದೆ, MLA ಮೇಡಮ್ ಅವರಿಗೆ ಥ್ಯಾಂಕ್ಸ್. ಅದೋಡು நம்ம வார்டு கவுன்சிலர் வீட்டுக்கு வந்து அப்ளிகேஷன் வாங்கி பசங்களை வந்துட்டு கஷ்டப்படுறதை பார்த்து எல்லாருக்கும் சாங்ஷன் பண்ணி ரொம்ப நன்றி. அனைவருக்கும் நன்றி. இந்த நேரத்தில் நவரத்னா மூலிமா எங்கள் வார்டுக்கு 2 பேருக்கு வண்டி கொடுத்துருக்காங்க. அது முனிசிபல் கமிஷனருக்கு இந்த நேரத்தில் நன்றி தெரிவித்துக் கொள்கிறேன். MLAக்கும் சேர்த்து நன்றி தெரிவித்துக் கொள்கிறேன். ನಮ್ಮ 19ನೇ ವಾರ್ಡ್ ಪರವಾಗಿ ಕೌನ್ಸಿಲರ್ ಗಂಡ ನಾನು ಮಾತಾಡೋದು. ಆಲ್ರೆಡಿ ಅವರು ಹೇಳಿದ್ದಾರೆ, ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಇದ್ದಾರೆ. ಆದರೂ ನಾನು ಒಂದ್ಸತಿ ಹೇಳಬೇಕು, ನಮ್ಮ ನಗರತ್ನ ಏನು ಸ್ಕೀಮ್ ಇದೆ ಅದರಲ್ಲಿ ನಮಗೆ ಡಿಸೇಬಿಲಿಟಿಯಲ್ಲಿ 2 ಗಾಡಿಗಳು ಕೊಟ್ಟಿದ್ದಾರೆ. ಒಂದು ಸರಸ್ವೇಣಿ ಮತ್ತು ಇನ್ನೊಂದು ಇರ್ಚಪ್ಪ ಅಂತ. ಇಬ್ಬರು 100% ಡಿಸೇಬಿಲಿಟಿ ಇರೋದರಿಂದ ಫಲಾನುಭವಿಗಳನ್ನ ಚೂಸ್ ಮಾಡಿ ಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ನಗರಸಭೆ ಪೌರಾಯುಕ್ತರಿಗೂ ಧನ್ಯವಾದ ತಿಳಿಸ್ತಾ, ಮತ್ತು ನಮ್ಮ ಈ ಭಾಗದ ಶಾಸಕರಾದಂಥ ಶ್ರೀಮತಿ ರೂಪಕಲಾ ಶಶಿಧರ್ ಅವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ತಿಳಿಸ್ತಾರೆ. ಯಾವುದೇ ರೀತಿ ಸಮಸ್ಯೆ ಬರಬಾರ್ದು. ತಾಯಿಗೆ ಆರ್ಥಿಕವಾಗಿ ಶಕ್ತಿ ಇಲ್ಲ ಅಂದ್ರೂ ಕೂಡ ಸರ್ಕಾರ ನಿಮ್ಮ ಬೆನ್ನಿಂದೆ ನಿಂತಿದೆ. ನಿಮ್ಮ ಟ್ಯಾಲೆಂಟ್ನ ಐಡೆಂಟಿಫೈ ಮಾಡ್ತಾ ಇದೆ. ನಿಮಗೆ ಏನು ನಾಲೆಡ್ಜ್ ಇದೆ ಅದಕ್ಕೆ ಇನ್ನೂ ಪ್ರೋತ್ಸಾಹ ಮಾಡಬೇಕು ಅಂತ ಅರ್ಥ ಮಾಡಿಕೊಂಡು ನಿಮ್ಮ ಭವಿಷ್ಯನ ದೂರದೃಷ್ಟಿ ಇಟ್ಕೊಂಡು ಈ ರೀತಿ ಎಲ್ಲ ನಿಮ್ಮನ್ನು ಒಂದಲ್ಲ ಒಂದು ರೀತಿ ಸ್ಟೇಬಲ್ ಮಾಡಲಿಕ್ಕೆ, ಸ್ಟ್ರೆಂಥನ್ ಮಾಡಲಿಕ್ಕೆ ಈ ಸ್ಟ್ಯಾಂಡ್ ತಗೊಂಡಿದೆ. ನಾನು ಖಂಡಿತ ಇದನ್ನು ಅಪ್ರಿಷಿಯೇಟ್ ಮಾಡ್ತೀನಿ. ತಂದೆ ತಾಯಿಗೆ ಆರ್ಥಿಕವಾಗಿ ಹೊರೆ ಹಾಕಬಾರ್ದು, ಇನ್ನೊಂದು ರೀತಿ ನಿಮ್ಮ ಓದಿಗೂ ಕೂಡ ಎಲ್ಲಿ ಅಡೆತಡೆ ಆಗಬಾರ್ದು ಅಂತ ದೂರದೃಷ್ಟಿ ಇದೆ. ಇದೊಂದು ನಿಮ್ಮ ಗೋಲ್ಡನ್ ಪೀರಿಯಡ್. ಇದನ್ನು ಎಷ್ಟು ಚೆನ್ನಾಗಿ ಉಪಯೋಗ ಮಾಡ್ಕೋತೀರಾ ಅಷ್ಟು ಚೆನ್ನಾಗಿ ಬೆಳೆದು ಬರ್ತೀರಾ. ನೀವು ಮುಂದೆ ಸಮಾಜಕ್ಕೆ ಉತ್ತಮವಾಗಿರುವಂಥ ಕೊಡುಗೆಯನ್ನು ಕೊಡ್ತೀರಾ ಅಂತ ನಾನು ನಿಮ್ಮನ್ನು ನಂಬಿದ್ದೀನಿ. ಐ ಕಂಗ್ರ್ಯಾಚುಲೇಟ್ ಆಲ್ ದ ಸ್ಟೂಡೆಂಟ್ಸ್. ಯಾರು ಆರ್ಟ್ಸ್ ತಗೊಂಡಿದ್ದೀರಾ, ಸೈನ್ಸ್ ತಗೊಂಡಿದ್ದೀರಾ, ಕಾಮರ್ಸ್ ತಗೊಂಡಿದ್ದೀರಾ, ಎಲ್ಲ ಸ್ಟೂಡೆಂಟ್ಸ್ನು ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಎಸ್ಪೆಷಲಿ ಪೇರೆಂಟ್ಸ್ನ. ಅವ್ರು ಏನೇ ಕೆಲಸ ಮಾಡಿದ್ರು ಕೂಡ ಮಕ್ಕಳನ್ನ ಇವತ್ತು ಈ ಸ್ಥಿತಿಯಲ್ಲಿ ಓದಿಸಿರೋ ಅಂಥ ತಂದೆ ತಾಯಿಗೆ ನಾನು ಹೃದಯಪೂರ್ವಕವಾಗಿ